ದುಷ್ಯಂತ್ ಸೈಂಟಿಫಿಕ್ ವಾಸ್ತು ಸದಾ ನಿಮ್ಮ ಸೇವೆಯಲ್ಲಿ. ಗೃಹಿಣಿಯ ಆರೋಗ್ಯ ಹದಗೆಡಲು ಇದುವೇ ಮೂಲ ಕಾರಣ. ಪೂರ್ವದ ಕಾರಿಡಾರ್ ಕಡೆ ಹೋಗ್ತಾ ಇದ್ದೀನಿ. ಮಾಸ್ಟರ್ ಬೆಡ್ರೂಮ್ ಹಿಂದೆ 2 ಟ್ಯಾಪ್ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ಅದನ್ನು ನೀವು ಗಮನಿಸ್ಕೊಳ್ಳಿ. ಅದರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ನೋಡಿ. ದಕ್ಷಿಣ ಕಾರಿಡಾರ್ ಇದು. ನೆಕ್ಸ್ಟ್ ಹೋಗ್ತಾ ಇರೋದೇ ಸೌತ್ ವೆಸ್ಟ್. ನೀವೆಲ್ಲ ತಪ್ಪಾಗಿ ಕುಬೇರ ಮೂಲೆ ಅಂತ ಹೇಳ್ತೀರಲ್ಲ ಅದು ನೋಡಿ. ಸ್ಲೋ ಮೋಷನಲ್ಲಿ ತೋರಿಸ್ತೀನಿ ನಿಮಗೆ. ಬಟ್ಟೆ ಹೋಗಿ ಕಲ್ಲು ಹಾಕ್ಕೊಂಡಿದ್ದೀರಾ, ಓಕೆ ಶಬಾಷ್. ಬಟ್ಟೆ ಹೋಗಿರಿ. ಮನೆಯ ದಕ್ಷಿಣ ನೈಋತ್ಯ ಭಾಗ, ಅದು ಲೆಫ್ಟ್ ಸೈಡ್ ಕಾಂಪೌಂಡು. ರೈಟ್ ಸೈಡ್ ಕಾಣಿಸ್ತಿದೆಯಲ್ಲ, ಇದು ನಮ್ಮ ಮನೆಯ ಮಾಸ್ಟರ್ ಬೆಡ್ರೂಮ್ ಬ್ಯಾಕ್ ಸೈಡಲ್ಲಿ ಗೊತ್ತಿಲ್ಲದೆ ಹಾಕಿರುವಂಥ ತಪ್ಪು ಟ್ಯಾಪ್ಸ್ ನೋಡಿಕೊಳ್ಳಿ. ಇದನ್ನು ನಾನು ಅಣುಬಾಂಬ್ ಅಂತಲೇ ಪರಿಗಣನೆ ಮಾಡ್ತೀನಿ. ನನ್ನ 20 ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಟ್ಯಾಪ್ಗಳು ಮನೆಯೇ ಹಾಳು ಮಾಡುತ್ತೆ. ಯಾಕೆ ನಾವು ಇದನ್ನು ತಪ್ಪು ಮಾಡ್ತಿದ್ದೀರಿ? ಆರ್ಕಿಟೆಕ್ಟ್ ಅಂತೂ ಹೇಳಿಲ್ಲ, ಪ್ಲಂಬರ್ ಹಾಕು ಅಂತಲೂ ಹೇಳಲ್ಲ. ಬಟ್ಟೆ ಒಗಿಬೇಕು ಅಂತ ತಾಯಿ ಯೋಚನೆ ಮಾಡಿರ್ತಾರೆ. ಮನೆಯಲ್ಲಿ ಗೃಹಿಣಿ ಆರೋಗ್ಯ ಋತುಚಕ್ರದಿಂದ ಹಿಡಿದು ಮೊಣಕಾಲು ನೋವಿಂದ ಹಿಡಿದು ಸರಿಯಾಗಿ ಊಟ ಮಾಡೋ ಆಡೋಕ್ಕಾಗಲ್ಲ, ಸೊಂಟ ನೋವು, ಮೈಕೈ ನೋವು, ಕಷ್ಟ, ಮತ್ತು ಮನೆಯಲ್ಲಿ ಹೆಣ್ಣಿಗೆ ನೀರಿನಿಂದ ಆಗುವಂಥ ಎಲ್ಲ ಕಾಯಿಲೆಗಳು ಇಲ್ಲಿ ಕಾಣುತ್ತೆ. ಹಾಗಾಗಿ ದಯವಿಟ್ಟು ನಲ್ಲಿಗಳನ್ನ ಫಸ್ಟು 20 ರೂಪಾಯಿ ಕೊಟ್ಟು ಕ್ಲೋಸ್ ಮಾಡಿಸಿ. ಪೂರ್ವದ ಗೋಡೆಯಲ್ಲಿ ಅಗ್ನಿಮೂಲೆಯಲ್ಲಿ ಪಶ್ಚಿಮಕ್ಕೆ ಮುಖ ಮಾಡಿ ಹಾಕಿಸಿ. ಪರಿಹಾರ ಸೂಚಿಸ್ಕೊಳೋಣ, ನಮಗೆ ನಾವೇ ಬೆಳಕು ಮಾಡ್ಕೊಳೋಣ. ನೋಡ್ಕೊಳ್ಳಿ, ದಯವಿಟ್ಟು ಈ ರೀತಿ ಕೇರ್ಲೆಸ್ ಮಾಡಬೇಡಿ. ಅದೇ ಹೆಂಗೆ ನೀರು ಏನು ಮಾಡುತ್ತೆ ಅಂತ. ಪೈಪ್ ಅಲ್ಲೇ ಇದೆ, ಅದೇ ಪೈಪ್ನ ಈಸ್ಟಿಂದ ವೆಸ್ಟಿಗೆ ಹಾಕ್ಕೊಬೋದು. ನೀವು ಸುಮ್ಮನೆ ಟ್ಯಾಪಿಲ್ಲಿ ಹಾಕ್ಕೊಂಡು ಅದಕ್ಕೆ ಪೈಪ್ ಹಾಕಿದ್ದೀರಾ, ಹಾಕ್ಬಾರ್ದು ಆ ಥರ. ನೀವು ಪೈಪನ್ನು ತೆಗೀರಿ, ಪೈಪನ್ನು ತೆಗೆದು ಎಂಡ್ ಕ್ಯಾಪ್ ಹಾಕಿ, ಡಮ್ಮಿ ಕ್ಯಾಪ್ ನೋಡಿ, ಮುಗೀತು. ಹೆಂಡತಿಗೆ ಆರೋಗ್ಯ, ಹೆಣ್ಣು ಮಕ್ಕಳ ಆರೋಗ್ಯಕ್ಕಿಂತ ಇನ್ಯಾವುದಿಲ್ಲ. ನೋಡ್ಕೊಳ್ಳಿ, ಹುಷಾರಾಗಿರಿ, ಜಾಗೃತರಾಗಿರಿ. ವಂದನೆಗಳು.